ಬಸವರಾಜ್ ಗುರಿಕಾರ್ ಅವರ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಕಳೆದ 40 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈ ಸಲ ಅವ್ರನ್ನ ಆಯ್ಕೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಶಿಕ್ಷಕರು BJPಯಿಂದ ಭ್ರಮನಿರಸರಾಗಿದ್ದಾರೆ. ಯಾತಕ್ಕಾಗಿ BJP ಓಟ್ ಹಾಕಬೇಕು? ಬೆಲೆ ಏರಿಕೆಗೆ ಓಟ್ ಹಾಕಬೇಕು, ಭ್ರಷ್ಟಾಚಾರಕ್ಕೆ ಓಟ್ ಹಾಕಬೇಕು, ಯಾವುದೇ ಒಂದು ಜನರ ವಿಶ್ವಾಸ ಇಲ್ಲದಂಥ ಈ ಸರ್ಕಾರಕ್ಕೆ ವಿರುದ್ಧವಾಗಿ ಇವತ್ತು ಶಿಕ್ಷಕರು ಓಟ್ ಹಾಕ್ತಾರೆ. ನಮಗೆ ವಿಶ್ವಾಸ ಇದೆ. ಈಗಾಗಲೇ ನಿರಂತರವಾಗಿ ಕಳೆದ 2 ವರ್ಷದಿಂದ ಯಾವ ರೀತಿ ಶಿಕ್ಷಕರ ಮೇಲೆ ಅನ್ಯಾಯ ಆಗ್ತಾ ಇದೆ, ಇದಕ್ಕೆ ಉತ್ತರ ಸರ್ಕಾರ ಕೊಡಬೇಕು. ಇವತ್ತು ಶಿಕ್ಷಕರು ಕೂಡ ನೋಡ್ತಾ ಇದ್ದಾರೆ ಯಾಕೆ ನಾವು BJP ಓಟ್ ಹಾಕಬೇಕು ಅಂತ. ಇಡೀ ತಲೆ ತಗ್ಸೋಂಥ ಕೆಲಸ ಈ ಸರ್ಕಾರ ನಡೀತಾ ಇದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಎಲ್ಲ ಈಗಾಗಲೇ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗ್ಬೋದು, ಪೊಲೀಸ್ ಆಫೀಸರ್ಸ್ ಅಪಾಯಿಂಟ್ಮೆಂಟ್ ಎಲ್ಲದರಲ್ಲೂ ಭ್ರಷ್ಟಾಚಾರ ಆಗಿದೆ. ಅದರಿಂದ ಇವತ್ತು ಶಿಕ್ಷಕರು ಅರ್ಥ ಮಾಡ್ಕೊಳ್ತಾರೆ. ಈಗಾಗಲೇ ಸನ್ಮಾನ್ಯ SK ಪಾಟೀಲ್ ಹೇಳ್ದಂಗೆ ಈ ಬಾರಿ ಶಿಕ್ಷಕರೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸವರಾಜ್ ಗುರಿಕಾರ್ ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವರಾಜ್ ಅದೇ ಒಂದು ಸಂದೇಶ, ಶಿಕ್ಷಕರ ಅದೇ ಸಂದೇಶ ಹೋಗಿದೆ. ಯಾಕಂತ ಹೇಳಿದ್ರೆ 7 ಬಾರಿ ಅವರು ಒಬ್ಬ ಸೆಕ್ಯುಲರ್ ಪಾರ್ಟಿಯನ್ನು ಕಂಟೆಸ್ಟ್ ಮಾಡಿರೋದ್ರಿಂದ ಜಾತ್ಯತೀತ ಎಲ್ಲ ಓಟ್ಗಳು ಅವ್ರಿಗೆ ಬೀಳ್ತಾಯಿತ್ತು. ಆದರೆ ಇವತ್ತು ಅಧಿಕಾರದ ಆಸೆಯಿಂದ ಮತ್ತೆ ಚೇರ್ಮನ್ ಆಗಬೇಕಂತಹ ಯೋಚನೆ ಮಾಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡಿದ್ದಾರೆ. ಈ ನಮ್ಮ ಶಿಕ್ಷಕರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಈ ಸಲ ಬಸವರಾಜ್ ಗುರಿಕಾರ್ ಅವರ ಮೇಲೆ ಯಾವುದೇ ಒಂದು ಕಳಂಕ ಇಲ್ಲ. ಪ್ರಾಮಾಣಿಕವಾಗಿ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನಿರಂತರವಾಗಿ 40 ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ದಾರೆ, ಶಿಕ್ಷಕರು ಬದಲಾವಣೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಗೆಲ್ಲಿಸ್ತಂಥ ವಿಶ್ವಾಸ ನಮಗೆ.